Hi students, welcome to Greenwix Agri Practical Classes. In this video, we discussing about some species related to agriculture practical exam. Please subscribe our channel and like the video and share it to your friends. ಈ ವಿಡಿಯೋದಲ್ಲಿ ನಿಮಗೆ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ಗೆ ರಿಲೇಟ್ ಆಗಿರುವಂತಹ ಕೆಲವೊಂದಿಷ್ಟು ಸ್ಪೆಸಿಮನ್ಗಳನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ವಿಡಿಯೋವನ್ನು ಕೊನೆ ತನಕ ನೋಡಿ ಮತ್ತು ಪ್ರತಿದಿನ ರಾತ್ರಿ 8 ಗಂಟೆಗೆ ಫ್ರೀಯಾಗಿ ಮಾಕ್ ಟೆಸ್ಟನ್ನು ಗ್ರೀನ್ವಿಕ್ಸ್ ಅಕಾಡೆಮಿಯಿಂದ ಕಂಡಕ್ಟ್ ಮಾಡ್ತಾಯಿದ್ದೀವಿ. ಎಲ್ಲರೂ ಜಾಯ್ನ್ ಆಗಿ, ಅದು ಫ್ರೀಯಾಗಿರುತ್ತೆ. ಲಿಂಕ್ ಸಹ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತು ಕಾಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀವಿ. ಎಲ್ಲರೂ ಜಾಯ್ನ್ ಆಗಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಇದನ್ನು ಶೇರ್ ಮಾಡಿ. ವಿಡಿಯೋವನ್ನು ಸ್ಟಾರ್ಟ್ ಮಾಡುತ್ತಾ ಹೋಗೋಣ. ಫಸ್ಟ್ ಸ್ಪೆಸಿಮನ್ ಬಂದು ಕಡಕ್ನಾಥ್ ಚಿಕನ್. ಅಂದರೆ ಇದೊಂದು ಕೋಳಿ ಜಾತಿಯಾಗಿರುತ್ತೆ. ಇದರ ಹೆಸರು ಕಡಕ್ನಾಥ್ ಅಂತ. ಕಡಕ್ನಾಥ್ ಅಂತ ಅಂದರೆ ನಿಮಗೆ ಫಸ್ಟ್ ತಲೆಯಲ್ಲಿ ಏನು ಬರಬೇಕಂತ ಅಂದರೆ ಅದು ಬ್ಲ್ಯಾಕ್ ಕಲರಲ್ಲಿರುತ್ತೆ, ಕಂಪ್ಲೀಟ್ಲಿ ಬ್ಲ್ಯಾಕ್ ಕಲರಲ್ಲಿರುತ್ತೆ. ಇದ್ರದ್ದೊಂದು ಸ್ಪೆಷಾಲಿಟಿ ಏನಂತ ಅಂದರೆ ಇದ್ರದ್ದು ಮೀಟ್ ಏನಿರುತ್ತೆ, ಮೀಟ್ ಈಸ್ ಆಲ್ಸೋ ಇನ್ ಬ್ಲ್ಯಾಕ್ ಕಲರ್. ಮೀಟ್ ಆಲ್ಸೋ ಬ್ಲ್ಯಾಕ್ ಕಲರಲ್ಲಿರುತ್ತೆ. ಮತ್ತು ಪೂರ್ತಿ ಅದರಲ್ಲಿ ನಿಮಗೆಲ್ಲೂ ನಿಮ್ಗೆ ಬೇರೆ ಕಲರ್ ಕಾಣ್ಲಿಕ್ಕೆ ಸಿಗಲ್ಲ. ಪೂರ್ತಿ ಈ ಬ್ರೀಡ್ ಏನಿರುತ್ತೆ ಇದು ಬ್ಲ್ಯಾಕ್ ಕಲರಲ್ಲೇ ಇರುತ್ತೆ. ಒಂದು ನಿಮ್ಗೆ ಹೇಗೆ ನೆನ್ಪಿಟ್ಕೋಬೇಕಂತ ಅಂದರೆ, ಇಫ್ ಆ ಚಿಕನ್ ಬಂದು ಬ್ಲ್ಯಾಕ್ ಕಲರ್, ಕಂಪ್ಲೀಟ್ಲಿ ಬ್ಲ್ಯಾಕ್ ಕಲರ್, ನೀವು ಇಲ್ಲಿ ನೋಡ್ಬೋದು ಫೇಸ್ ಸಹ ಬ್ಲ್ಯಾಕ್ ಕಲರಲ್ಲಿರುತ್ತೆ. ಈ ಥರ ಇದೆ ಅಂತ ಅಂದರೆ ನೀವು ಕಡಕ್ನಾಥ್ ಅಂತ ಹೇಳ್ಕೊಂಡು ಆಪ್ಷನನ್ನು ಈಸಿಯಾಗಿ ಟಿಕ್ ಮಾಡ್ಬೋದು. ಇದು ಕಡಕ್ನಾಥ್ ಚಿಕನ್ ಆಗಿರುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋದಾದರೆ ಜಮುನಾಪುರಿ ಗೋಟ್. ಇದೊಂದು ಕುರಿಗೆ ಸಂಬಂಧಪಟ್ಟಂಥ ಜಾತಿ. ಇದರ ಹೆಸರು ಏನಂತಂದರೆ ಜಮುನಾಪುರಿ. ಇವಾಗ ಅದರಲ್ಲೇ ತುಂಬ ಥರದ ಬ್ರೀಡ್ಸ್ ಇರುತ್ತೆ. ನಿಮಗೆ ಇವಾಗ ಜಮುನಾಪುರಿನ ಹೇಗೆ ನೀವು ಕಂಡುಹಿಡಿಬೇಕು ಈಸಿಯಾಗಿ ಅಂತ ನೋಡ್ತಾ ಹೋಗೋದಾದರೆ, ಮೇನ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನಂತ ಅಂದರೆ ಲಾಂಗ್ ಇಯರ್ಸ್. ಜಮುನಾಪುರಿ ಗೋಟಿಂದು ಕ್ಯಾರೆಕ್ಟರಿಸ್ಟಿಕ್ ಏನಂತ ಅಂದರೆ ದೇ ಹ್ಯಾವ್ ಲಾಂಗ್ ಇಯರ್ಸ್. ಇಲ್ಲಿ ನೋಡ್ತಾ ಹೋಗ್ಬೋದು, ಉದ್ದವಾಗಿರುವಂತಹ ಕಿವಿ ಇದೆ ಅಂತ ಅಂದರೆ ನೀವು ಈಸಿಯಾಗಿ ಡೈನೋಟ್ ಮಾಡ್ಬೋದು, ಅದು ಜಮುನಾಪುರಿ ಗೋಟು. ಇನ್ನೊಂದು ಅಡಿಷ್ನಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನಂತ ಅಂದರೆ ಅದರದ್ದು ಫೇಸ್ ನೋಡ್ಬೋದು. ಫೇಸು ಸ್ವಲ್ಪ ಕರ್ವ್ ಆಗಿರುತ್ತೆ ನೋಸ್ ಪೊಸಿಷನಲ್ಲಿ. ಇದು ಜಮುನಾಪುರಿ ಗೋಟ್ನ ಮೇನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಗಿರುತ್ತೆ. ಇದರಿಂದ ನೀವು ಜಮುನಾಪುರಿ ಗೋಟನ್ನು ಈಸಿಯಾಗಿ ಫೈಂಡ್ ಮಾಡ್ಬೋದು. ನೆಕ್ಸ್ಟ್ ನೋಡ್ತಾ ಹೋಗೋದಾದರೆ ಜರ್ಸಿ ಕೌ. ಇದು ಕೂಡ ಒನ್ ಆಫ್ ದ ಇಂಪಾರ್ಟೆಂಟ್ ಸ್ಪೆಸಿಮನ್. ಬಿಕಾಸ್ ಎಲ್ಲ ಸೆಂಟರ್ಗಳಲ್ಲಿ ಆಲ್ಮೋಸ್ಟ್ ಜರ್ಸಿ ಕೌ ಅಥವಾ ಇನ್ನೊಂದು ಯಾವುದು ಅಂತಂದರೆ HF ಕೌ, ಎರಡರಲ್ಲಿ ಒಂದನ್ನು ಕೇಳ್ತಾರೆ. ನೀವಿವಾಗ HF ಅಂದರೆ ನಿಮ್ಗೆ ಗೊತ್ತಿರುತ್ತೆ, ಬ್ಲ್ಯಾಕ್ ಆ್ಯಂಡ್ ವೈಟ್ ಪ್ಯಾಚಸ್ ಇರುತ್ತೆ. ಅದೇ ರೀತಿ ಜರ್ಸಿ ಕೌನ ನೀವು ಯಾವ ಥರ ಫೈಂಡ್ ಮಾಡಬೇಕಂದ್ರೆ, ಬಾಡಿಯಲ್ಲಿ ಸೇಮ್ ಎಚ್ ಎಫ್ ಥರನೇ ಇರುತ್ತೆ. ಬಟ್ ಕಲರ್ ನೋಡ್ಬೋದು, ಕಲರ್ ಈ ಥರ ಬ್ರೌನಿಷ್ ಕಲರಲ್ಲಿರುತ್ತೆ, ಸ್ವಲ್ಪ ಈ ಥರ ರೆಡ್ ಕಲರಲ್ಲಿರುತ್ತೆ. ಇದು ಜರ್ಸಿ ಕೌ. ಇನ್ನೊಂದೇನಂತ ಅಂದರೆ ಇದಕ್ಕೆ ಯಾವುದೇ ಹಾರ್ನ್ಗಳು ಇರೋದಿಲ್ಲ, ಅಂದರೆ ಕೊಂಬುಗಳು ಯಾವುದೂ ಇರೋದಿಲ್ಲ ಇದಕ್ಕೆ. ಕಾರಣ ಏನಂತ ಅಂದರೆ ಇದು ಎಕ್ಸೋಟಿಕ್ ಬ್ರೀಡ್ ಆಗಿರುತ್ತೆ. ಇದು ಯಾವುದೇ ನಮ್ಮ ಭಾರತೀಯ ತಳಿ ಅಲ್ಲ. ಇದು ಒಂದು ವಿದೇಶಿ ತಳಿ. ಇದರದ್ದು ಮೇನ್ ಯೂಸಸ್ ಏನಂತ ಅಂದರೆ ಹಾಲಿಗಾಗಿ, ಅಂದರೆ ಮಿಲ್ಕ್ ಪ್ರೊಡಕ್ಷನ್ನ ಜಾಸ್ತಿ ಮಾಡುತ್ತೆ. ಸೊ ಜರ್ಸಿ ಕೌ ಫೇಮಸ್ ಇರುತ್ತೆ. ಸೊ ಇದನ್ನು ಕೇಳೋ ಚಾನ್ಸಸ್ ಇರುತ್ತೆ. ನಿಮಗೆ ಯಾವ ಥರ ಅದನ್ನು ಐಡೆಂಟಿಫೈ ಮಾಡಬೇಕಂತ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಏನಾದರೂ ಡೌಟ್ ಇದೆ ಅಂತ ಅಂದರೆ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು, ಮತ್ತು ಕಾಮೆಂಟ್ ಬಾಕ್ಸಲ್ಲಾದರೂ ನೀವು ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನೆಕ್ಸ್ಟ್ ಸ್ಪೆಸಿಮನ್ ಏನಂತಂದರೆ ಅಸೀಲ್ ಚಿಕನ್ನು. ಇದು ಕೂಡ ಒಂದು ಕೋಳಿ ಜಾತಿ. ಇದನ್ನು ಹೆಂಗೆ ಡಿನೋಟ್ ಮಾಡಬೇಕಂದ್ರೆ, ಇದನ್ನು ಸಹ ಕೆಲವೊಂದಿಷ್ಟು ಭಾಗದಲ್ಲಿ ತುಂಬ ಕೇಳ್ತಾರೆ. ಏನಕ್ಕೆ ಅಂತ ಅಂದರೆ ಈ ಅಸೀಲ್ ಚಿಕನ್ ಮೇನಾಗಿ ಇದಕ್ಕೆ ಇನ್ನೊಂದು ಏನಂತಾರೆ ಅಂತ ಅಂದರೆ ಫೈಟರ್ ಅಂತಲೂ ಹೇಳ್ತಾರೆ. ಇಲ್ಲಿ ಮಿಸ್ ಆಗಿದೆ, ಫೈಟರ್ ಅಂತಲೂ ಹೇಳ್ತಾರೆ. ಇದಕ್ಕೆ ಫೈಟರ್ ಕೋಳಿ ಅಂತಲೂ ಕೆಲವೊಂದು ಕಡೆ ಕರೀತಾರೆ. ಈ ಅಸೀಲ್ ಚಿಕನ್ನ ಹೆಂಗೆ ನೀವು ಕಂಡುಹಿಡಬೇಕು ಅಂತಂದರೆ, ಇದು ಯಾವಾಗಲೂ ಜಾಸ್ತಿ ದಪ್ಪ ಇರಲ್ಲ, ಅಂದರೆ ಫ್ಯಾಟ್ ಇರಲ್ಲ. ಇದ್ದಿದ್ರಲ್ಲೇ ಸ್ವಲ್ಪ ಸಣ್ಣದಾಗಿರುತ್ತೆ, ಬಟ್ ಸ್ಟ್ರಾಂಗ್ ಆಗಿರುತ್ತೆ. ಮತ್ತು ಇಲ್ಲಿ ಹಿಂದ್ಗಡೆ ಇರುವಂಥ ಫೆದರ್ಗಳು ತುಂಬ ಲಾಂಗ್ ಆಗಿರುತ್ತೆ. ಫೇಸ್ ನೋಡ್ಬೋದು, ಫೇಸಲ್ಲಿ ನಿಮಗೆ ಈಸಿಯಾಗಿ ಅದರದ್ದು ಕ್ಯಾರೆಕ್ಟರಿಸ್ಟಿಕ್ಸು ಐಡೆಂಟಿಫೈ ಆಗ್ತಾ ಹೋಗುತ್ತೆ. ಅಸೀಲ್ ಚಿಕನ್ನು ಇದು ಯಾವುದೇ ರೀತಿ ಇದನ್ನು ಮೀಟಿಗಾಗಿ ಜಾಸ್ತಿ ಬಳಸಲ್ಲ, ಇದನ್ನು ಮೇನಾಗಿ ಫೈಟಿಂಗಾಗಿ ಬಳಸ್ತಾರೆ. ನೆಕ್ಸ್ಟ್ ನೋಡ್ತಾ ಹೋಗೋದಾದರೆ ಅಮೃತ್ ಮಹಲ್ ಕೌ. ನಿಮಗೆ ಗೊತ್ತಿರೋ ಹಾಗೆ ಈ ಕೌಗಳಲ್ಲಿ, ಕೌ ಬ್ರೀಡ್ಸ್ನಲ್ಲಿ ಜಾಸ್ತಿ ಕೇಳ್ತಾ ಇರೋದು HF ಆಗಿರ್ಬೋದು, ಅಮೃತ್ ಮಹಲ್ ಆಗಿರ್ಬೋದು, ಕಿಲಾರಿ ಆಗಿರ್ಬೋದು.
ಮತ್ತು ಇನ್ನೊಂದು ಯಾವುದು ಅಂತಂದರೆ ಹಳ್ಳಿಕಾರ್ ಆಗಿರ್ಬೋದು. ಈ ಥರ ಜಾಸ್ತಿ ಕೇಳ್ತಾ ಹೋಗಿದ್ದಾರೆ. ಅದೇ ರೀತಿ ಅಮೃತ್ ಮಹಲ್. ಅಮೃತ್ ಮಹಲ್ ಮತ್ತು ಅಮೃತ್ ಮಹಲನ್ನು ನೀವು ಯಾವ ಥರ ಡಿನೋಟ್ ಮಾಡ್ಬೋದು ಅಂತಂದರೆ, ಇದು ನಮ್ಮ ದೇಸಿ ತಳಿ ಆಗಿರುತ್ತೆ. ಸೊ ಇವಕ್ಕೆ ಹಾರ್ನ್ ಇರುತ್ತೆ. ಮೇನ್ ಐಡೆಂಟಿಫಿಕೇಷನ್ ಏನಂತಂದರೆ ಹಾರ್ನ್ ಪೊಸಿಷನ್ನು. ನೀವು ಅಮೃತ್ ಮಹಲ್ ಅಂತ ಹೇಗೆ ಕಂಡುಹಿಡ್ತೀರ ಅಂತಂದರೆ, ಹಾರ್ನ್ ಪೊಸಿಷನ್ನಿಂದ ನೀವು ಅದನ್ನು ಈಸಿಯಾಗಿ ಕಂಡುಹಿಡ್ಬೋದು. ಹಾರ್ನ್ ಅಂತಂದರೆ ಕೊಂಬುಗಳು ಯಾವಾಗಲೂ ಅದರದ್ದು ಹಿಂದ್ಗಡೆ ತಲೆಯಿಂದ ಬಂದಿರುತ್ತೆ ನೋಡಿ, ಈ ಥರ ಬೆಂಡಾಗಿರುತ್ತೆ ಮತ್ತು ಹಿಂದ್ಗಡೆ ತಲೆಯಿಂದ ಬಂದಿರುತ್ತೆ. ನಿಮಗೆ ನಾನು ಇವಾಗ ಹೇಳ್ತಾ ಹೋಗಿರುವಂಥ ಎಲ್ಲ ರೀತಿಯಾದಂಥ ಬ್ರೀಡ್ಸ್ಗಳೇನಿದೆ ಅದನ್ನು ಯಾವುದೂ ಸಹ ನಿಮ್ಗೆ ಲೈವ್ ಆಗಿ ಇಡಲ್ಲ, ಎಲ್ಲ ಫೋಟೋನೇ ಇಟ್ಟಿರ್ತಾರೆ. ಅಮೃತ್ ಮಹಲ್ ಸಹ ಇದೇ ಫೋಟೋ ಇಡೋ ಚಾನ್ಸಸ್ಸು ಇರುತ್ತೆ. ಈ ರೀತಿ ನೀವು ಇದನ್ನು ಡಿನೋಟ್ ಮಾಡ್ಬೋದು. ನೆಕ್ಸ್ಟ್ ನೋಡ್ತಾ ಹೋಗೋದಾದರೆ ಮುರಾ ಬೊಫೆಲೋ. ಇದು ಒಂದು ಎಮ್ಮೆ ಸಂಬಂಧಪಟ್ಟ ಇದು ಜಾತಿಯಾಗಿರುತ್ತೆ. ಇದರಲ್ಲಿ ಮುರಾ ಅಂತ ಇದ್ರ ಹೆಸರು. ಮುರಾ ಬೊಫೆಲೋನ ನೀವು ಹೇಗೆ ಡಿನೋಟ್ ಮಾಡ್ಬೋದು ಅಂತ ನೋಡ್ತಾ ಹೋಗೋದಾದರೆ, ನೀವು ಇಲ್ಲಿ ನೋಡ್ಬೋದು, ಅದ್ರ ಸ್ಕಿನ್ ಕಂಪ್ಲೀಟಾಗಿ ಸ್ಮೂತಾಗಿರುತ್ತೆ, ಯಾವುದೇ ಹೇರ್ಸ್ ಇರೋದಿಲ್ಲ. ನೀವು ಇಲ್ಲಿ ನೋಡ್ತಾ ಹೋಗ್ಬೋದು, ಯಾವುದೇ ಹೇರ್ಸ್ ಸಹ ಇರೋದಿಲ್ಲ. ಇದರಿಂದ ನಿಮಗೆ ಮುರಾ ಅಂತ ಗೊತ್ತಾಗುತ್ತೆ. ಮತ್ತು ಬ್ಲ್ಯಾಕ್ ಕಲರೆಲ್ಲ ಇರುತ್ತೆ ಅದು. ಮತ್ತು ಸೆಕೆಂಡ್ ಇನ್ನೊಂದು ಕ್ಯಾರೆಕ್ಟರಿಸ್ಟಿಕ್ಸ್ ಏನಂತ ಅಂದರೆ, ನೀವು ಅದರದ್ದು ಹಾರ್ನ್ಸ್ನು ನೋಡ್ಬೋದು, ಯಾವಾಗಲೂ ಕಂಪ್ಲೀಟ್ಲಿ ಬೆಂಡ್ ಆಗಿರುತ್ತೆ. ನೀವು ಇಲ್ಲಿ ನೋಡ್ಬೋದು, ನಾನು ಇಲ್ಲಿ ಶೇಪ್ ಹಾಕಿರೋದು ಈ ರೀತಿ ಕಂಪ್ಲೀಟ್ಲಿ ಬೆಂಡ್ ಆಗಿರುತ್ತೆ. ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಕೊಂಬು ಆದರೆ, ಇನ್ನೊಂದು ಕ್ಯಾರೆಕ್ಟರಿಸ್ಟಿಕ್ಸ್ ಅದರದ್ದು ಕಲರು ಯಾವತ್ತೂ ಬ್ಲ್ಯಾಕ್ ಆಗೇ ಇರುತ್ತೆ. ಮತ್ತು ಇನ್ನೊಂದು ಏನಂತ ಅಂದರೆ, ಕಂಪ್ಲೀಟಾಗಿ ಅದರ ಮೇಲ್ಗಡೆ ಯಾವುದೇ ಹೇರ್ಗಳಿರೋದಿಲ್ಲ, ಸ್ಮೂತ್ ಸರ್ಫೇಸ್ ಇರುತ್ತೆ. ಇದರಿಂದ ನಿಮಗೆ ಮುರಾ ಬೊಫೆಲೋ ಅಂತ ಹೇಳ್ಕೊಂಡು ಈಸಿಯಾಗಿ ಗೊತ್ತಾಗುತ್ತೆ. ನೆಕ್ಸ್ಟ್ ಸ್ಪೆಸಿಮನ್ ನೋಡ್ತಾ ಹೋಗೋದಾದರೆ ಮಲ್ನಾಡ್ ಗಿಡ್ಡ ಕೌ. ಇದು ಒನ್ ಆಫ್ ದ ಮೇಜರ್ ದೇಸಿ ಕೌ, ಬಿಕಾಸ್ ಇದು ನಿಮಗೆ ಮಲ್ನಾಡ್ ರೀಜನಲ್ಲಿ ಜಾಸ್ತಿ ನಿಮ್ಗೆ ಕಾಣಸಿಗುತ್ತೆ. ಲೈಕ್ ಶಿವಮೊಗ್ಗ ಆಗಿರ್ಬೋದು, ಈ ಕಡೆ ಉತ್ತರ ಕನ್ನಡ ಆಗಿರ್ಬೋದು, ಈ ರೀಜನಲ್ಲಿ ನಿಮಗೆ ಮಲ್ನಾಡ್ ಗಿಡ್ಡ ಕೌನ ನಿಮ್ಗೆ ಜಾಸ್ತಿ ನೋಡ್ಲಿಕ್ಕೆ ಸಿಗುತ್ತೆ. ಸೊ ನಿಮಗೆ ಶಿವಮೊಗ್ಗ ಯಾರಾದರೂ ಯೂನಿವರ್ಸಿಟಿಲಿ ನೀವು ಬರೆಯೋರಿದ್ರೆ ಎಕ್ಸಾಮು, ಅಲ್ಲಿ ಆಗಿರ್ಬೋದು, ಮತ್ತು ಧಾರವಾಡ ಯೂನಿವರ್ಸಿಟಿ ಆಗಿರ್ಬೋದು, ನಿಮಗೆ ಮಲ್ನಾಡ್ ಗಿಡ್ಡ ಕೌವನ್ನು ಆಲ್ಮೋಸ್ಟ್ ಆಲ್ ಕೇಳ್ತಾ ಇರ್ತಾರೆ. ಬಿಕಾಸ್ ಇದು ಇವಾಗ ನಮ್ಮ ಲೋಕಲಾಗಿ ಕಾಣಸಿಗುವಂಥ ತಳಿಯಾಗಿರುತ್ತೆ. ಈ ನಿಮ್ಗೆ ಹೆಸರಲ್ಲೇ ಗೊತ್ತಾಗ್ಬೋದು, ಗಿಡ್ಡ ಅಂತಂದರೆ ಡ್ವಾರ್ಫ್ ಅಂತ. ಇದು ಯಾವಾಗಲೂ ಬಾಕಿ ನಿಮಗೆಲ್ಲ ಸ್ಪೀಸೀಸ್ಗಳನ್ನ ನೀವು ನೋಡ್ತಾ ಹೋದ್ರೆ, ಬ್ರೀಡ್ಸ್ ನೋಡ್ತಾ ಹೋದರೆ, ನಿಮಗೆ ಮಲ್ನಾಡ್ ಗಿಡ್ಡ ಕೌ ಯಾವತ್ತೂ ಅದ್ರದ್ದು ಹೈಟ್ ತುಂಬ ಕಮ್ಮಿ ಇರುತ್ತೆ. ಲೆಗ್ಸ್ ಸಹ ಗಿಡ್ಡ ಇರುತ್ತೆ. ಮತ್ತು ಮಲ್ನಾಡ್ ಗಿಡ್ಡ ಕೌ ಬಾಕಿ ಎಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ಗಿಡ್ಡವಾಗಿರುತ್ತೆ. ಅದಕ್ಕಾಗಿಯೇ ಅದಕ್ಕೆ ಮಲ್ನಾಡ್ ಗಿಡ್ಡ ಅಂತಲೇ ಹೆಸರಿರೋದು. ಇದಕ್ಕೆ ಹಾರ್ನ್ಸ್ಗಳಿರುತ್ತೆ. ಮತ್ತು ಇನ್ನೊಂದು ನಿಮಗೆ ಮೇಜರ್ ಇದರಲ್ಲಿ ಏನು ಅಂತಂದರೆ, ಇದ್ರ ಕಲರಿಂದ ನೀವು ಐಡೆಂಟಿಫೈ ಮಾಡೋಕ್ಕಾಗಲ್ಲ. ಇದು ಎಲ್ಲ ಕಲರಲ್ಲೂ ಆಲ್ಮೋಸ್ಟ್ ಕಾಣಸಿಗುತ್ತೆ. ಇದು ಈ ಮೇಜರಾಗಿ ಏನಂತಂದರೆ ಸ್ಟ್ರಾಂಗ್ ಇರುತ್ತೆ ಮತ್ತು ಗಿಡ್ಡ ಇರುತ್ತೆ. ಅದರಿಂದ ನೀವು ಮಲ್ನಾಡ್ ಗಿಡ್ಡ ಕೌವನ್ನು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ನೆಕ್ಸ್ಟು ಇಂಪಾರ್ಟೆಂಟ್, ಇದೊಂದು ಶೀಪ್ ಬ್ರೀಡ್ ಆಗಿರುತ್ತೆ. ಇದರ ಹೆಸರು ಮಾರವಾರಿ ಅಂತ. ನೀವಿವಾಗ ಬಾಕಿ ಎಲ್ಲ ಶಿಪ್ಗಳಿಗಿಂತ ಇದನ್ನು ನೀವು ಹೇಗೆ ಕಂಡುಹಿಡಿಬೋದು ಅಂತ ನೋಡ್ತಾ ಹೋಗೋದಾದರೆ, ನಿಮಗಿಲ್ಲಿ ಎಲ್ಲ ಶಿಪ್ಗಳು ನಿಮಗೆ ಬೇರೆ ಬೇರೆ ಕಲರಲ್ಲಿ ಕಾಣ್ತಾ ಹೋದರೂ, ನಿಮಗೆ ಮಾರ್ವಾರಿ ಶಿಪ್ ಏನಿರುತ್ತೆ ಅದರದ್ದು ಹೆಡ್ ಪೋರ್ಷನಲ್ಲಿ ಪೂರ್ತಿ ಫೇಸ್ ಯಾವತ್ತೂ ಬ್ಲ್ಯಾಕ್ ಆಗೇ ಇರುತ್ತೆ. ಪೂರ್ತಿ ಬಾಡಿ ಎಲ್ಲ ಒಂದು ಕಲರ್ ಇದ್ದರೆ, ಅದರದ್ದು ಹೆಡ್ ಮಾತ್ರ ಬ್ಲ್ಯಾಕ್ ಕಲರಲ್ಲಿರುತ್ತೆ. ಕಂಪ್ಲೀಟ್ ಬ್ಲ್ಯಾಕ್ ಕಲರಲ್ಲಿ ಹೆಡ್ ಕವರ್ ಆಗಿರುತ್ತೆ. ಕಂಪ್ಲೀಟ್ ನಿಮಗೆ ಹೆಡ್ ಮಾತ್ರ ಬ್ಲ್ಯಾಕ್ ಕಲರಲ್ಲಿ ಇದೆ ಅಂತ ಅಂದರೆ, ನೀವು ಈಸಿಯಾಗಿ ಅಲ್ಲಿ ಟಿಕ್ ಮಾಡ್ಬೋದು, ಅದು ಮಾರ್ವಾರಿ ಶಿಪ್ ಅಂತ. ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಲಾಸ್ಟು ಇದು ನೀಲಿ ರವಿ ಬಫೆಲೋ. ನೀವು ಇನ್ನೊಂದೇನು ನೋಡಿದ್ರಿ, ಇವಾಗ ನೋಡಿದ್ರಿ ಮುರಾ ನೋಡಿದ್ರಿ, ಇವಾಗ ನೀಲಿ ರವಿನೂ ನೀವು ನೋಡ್ತಾ ನಿಮಗೆ ಹೇಳ್ಬೋದು, ನೀಲಿ ರವಿನೂ ಇಲ್ಲಿ ಕೊಂಬುಗಳು ಸಿಕಲ್ ಶೇಪಲ್ಲಿ ಫುಲ್ ಬೆಂಡಾಗಿದೆ ಮತ್ತು ಸಾಫ್ಟ್ ಇದೆ, ಇವಾಗ ಏನು ಹೇರ್ಸ್ಗಳಿಲ್ಲ ಅಂತ ನೀವು ಹೇಳ್ಬೋದು. ಬಟ್ ನೀಲಿ ರವಿನ ಹೇಗೆ ಡಿಫ್ರೆನ್ಷಿಯೇಟ್ ಮಾಡ್ಬೋದು ಅಂತ ಅಂದರೆ, ನೀವು ಇಲ್ಲಿ ನೋಡ್ಬೋದು, ಇದಕ್ಕೆ ಇನ್ನೊಂದು ಹೆಸರು ಏನಂತಾರೆ ಅಂದರೆ ಪಂಚರಾವಿ ಅಂತಲೂ ಹೇಳ್ತಾರೆ. ಪಂಚರಾವಿ ಅಂತ ಯಾಕೆ ಹೇಳ್ತಾರೆ ಅಂತ ಅಂದರೆ, 5 ಭಾಗದಲ್ಲಿ ವೈಟ್ ಕಲರ್ ಇರುತ್ತೆ. ನೀವು ಮುರಾನ್ ನೋಡಿದರೆ ಅದು ನಿಮಗೆ ಕಂಪ್ಲೀಟಾಗಿ ಬ್ಲ್ಯಾಕ್ ಕಲರಲ್ಲೇ ಸಿಗುತ್ತೆ. ಬಟ್ ಇದೇನಿದೆ ನೀಲಿ ರವಿ, ನಿಮಗೆ 5 ಭಾಗದಲ್ಲಿ ನಿಮಗೆ ವೈಟ್ ಕಲರ್ ಕಾಣುತ್ತೆ. ವೈಟ್ ಕಲರ್ ಬಣ್ಣ ನಿಮ್ಗೆ ಕಾಣಸಿಗುತ್ತೆ. ಎಲ್ಲಿ ಅಂತ ನೋಡ್ತಾ ಹೋಗೋದಾದರೆ, ಲೆಗ್ಸ್ ಆಗಿರ್ಬೋದು, ಅದ್ರದ್ದು ಫೂಟ್ ಏನಿರುತ್ತೆ, ಫೂಟ್ ಪೊಸಿಷನಲ್ಲಿ ವೈಟ್ ಇರುತ್ತೆ, ಪ್ಲಸ್ ಫೇಸಲ್ಲಿ ವೈಟ್ ಇರುತ್ತೆ. ಆ್ಯಂಡ್ ಅದ್ರ ಕಣ್ಣು ಐಸ್ ಏನಿರುತ್ತೆ, ಐಸ್ ಸಹ ವೈಟ್ ಕಲರ್ ಐಸ್ ಇರುತ್ತೆ. ಮತ್ತು ಅದರದ್ದು ನಿಮಗೆ ಬಾಲವನ್ನು ನೋಡ್ತಾ ಹೋದ್ರು, ಬಾಲ ಸಹ ವೈಟ್ ಕಲರಲ್ಲೇ ಇರುತ್ತೆ. ಈ ರೀತಿ ನೀವು ನೀಲಿ ರವಿ ಬಫೆಲನ್ನು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ನೀವು ಫಸ್ಟ್ ಐಡೆಂಟಿಫಿಕೇಷನ್ ಏನಂದರೆ ಲೆಗ್ಸ್ ನೋಡ್ತೀರಾ, ಲೆಗ್ಸಲ್ಲಿ ಅದ್ರ ಫೂಟ್ ನೋಡ್ತೀರಾ, ಫೂಟ್ ವೈಟ್ ಇದೆಯೋ, ಫೇಸ್ ಮತ್ತು ಐಸ್ ವೈಟ್ ಇದೆಯೋ, ಇಷ್ಟಿತ್ತು ಅಂತಂದರೆ ನೀವು ನೀಲಿ ರವಿ ಬಫೆಲೋ ಅಂತ ಹೇಳ್ಕೊಂಡು ಈಸಿಯಾಗಿ ಟಿಕ್ ಮಾಡಿ ಬರ್ಬೋದು.
ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಎಕ್ಸ್ಪ್ಲೇನ್ ಮಾಡಿರುವಂತಹ ಸ್ಪೀಸಿಮನ್ಗಳಾಗಿತ್ತು. ನಿಮಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತಂದರೆ ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ನಿಮಗೆ ಕಮೆಂಟ್ ಬಾಕ್ಸಲ್ಲಿ ನಮ್ಮ ಕ್ಲಾಸಿಂದು ಲಿಂಕ್ನ ಸಹ ಹಾಕಿರ್ತೀವಿ ಮತ್ತು ಫ್ರೀ ಮಾಕ್ ಟೆಸ್ಟ್ ಸಹ ಡೈಲಿ ನಡೀತಾ ಇರುತ್ತೆ. ಅದರದ್ದು ಲಿಂಕ್ ಸಹ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ. ಅದನ್ನೆಲ್ಲರೂ ಯೂಸ್ ಮಾಡ್ಕೊಳ್ಳಿ, ಫ್ರೀ ಆಗಿರುತ್ತೆ. ನಿಮ್ಮ ಫ್ರೆಂಡ್ಸಿಗೆ ಸಹ ಶೇರ್ ಮಾಡಿ. ನಿಮ್ಗೆ ಇದೇ ರೀತಿ ಹೆಲ್ಪ್ ಆಗಿದೆ ಅಂತ ಅಂದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನೂ ಜಾಸ್ತಿ ಈ ಥರ ವಿಡಿಯೋಗಳನ್ನು ಮಾಡ್ತಾ ಹೋಗ್ತೀವಿ. ಜೈ ಹಿಂದ್.